ಯಾದಗಿರಿಯಲ್ಲಿ ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿ ಕದ್ದು ಸಿಕ್ಕಿಬಿದ್ದಂತಹ ಹೆಡ್ ಮಾಸ್ಟರ್ ಅನ್ನ ಇನ್ನೂ ಪೊಲೀಸರು ಬಂಧಿಸಿಲ್ಲ. ಪ್ರಕರಣ ಗಂಭೀರವಾಗಿದ್ರು, ಸಾಕ್ಷ್ಯ ಇದ್ರೂ ಕೂಡ ಪೊಲೀಸರು ಈ ಹೆಡ್ ಮಾಸ್ಟರ್ ಅನ್ನ ಅರೆಸ್ಟ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆ ಸಹಜವಾಗಿದೆ. ಹಾಗಾದ್ರೆ ಹೆಡ್ ಮಾಸ್ಟರ್ ರಕ್ಷಣೆಯಲ್ಲಿ ಇರುವಂತಹ ಆ ಕೈ ಯಾರದ್ದು ಅನ್ನೋ ಪ್ರಶ್ನೆ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಪ್ರಕರಣ ತನ್ನ ಮೇಲೆ ದಾಖಲಾಗಿದ್ರು, ಆ ಹೆಡ್ ಮಾಸ್ಟರ್ ಮಾತ್ರ ಬಿಂದಾಸ್ ಆಗಿ ಟೂರ್ ಹೊಡಿತಾ ಇದ್ದಾರೆ. ಬರೀ ಡೀಟೇಲ್ಸ್ ನೋಡ್ಕೊಂಡು ಬರೋಣ. ಕ್ಷೀರಭಾಗ್ಯದ ಹಾಲಿನ ಪುಡಿ ಕದ್ದ ಹೆಡ್ ಮಾಸ್ಟರ್ ನಾಪತ್ತೆ. ಕೇಸ್ ದಾಖಲಾಗಿ ವಾರ ಕಳೆದ್ರೂ ಅರೆಸ್ಟ್ ಆಗಿಲ್ಲ. ಮಾಹಿತಿ ಇದ್ರೂ ಚಾಲಾಕಿ ಶಿಕ್ಷಕನನ್ನ ಬಂಧಿಸದ ಖಾಕಿ. ಕ್ಷೀರಭಾಗ್ಯ ಯೋಜನೆಯ ಹಾಲಿನ ಪುಡಿಯನ್ನ ಕದ್ದ ಯಾದಗಿರಿಯ ಲಿಂಗೇರಿ ತಾಂಡಾದ ಕಿರಿಯ ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಸೂರ್ಯಕಾಂತ್ ನಾಪತ್ತೆಯಾಗಿದ್ದಾನೆ. ಕೇಸ್ ದಾಖಲಾಗಿ ವಾರ ಕಳೆದ್ರೂ ಪೊಲೀಸರ ಕೈಗೆ ಸಿಗದೆ ಕಳ್ಳಾಟ ಆಡ್ತಿದ್ದಾನೆ. ಎಲ್ಲ ಮಾಹಿತಿ ಗೊತ್ತಿದ್ರೂ ಕೂಡ ಮುಖ್ಯ ಶಿಕ್ಷಕನನ್ನ ಪೊಲೀಸರು ಬಂಧಿಸ್ತಿಲ್ಲ. ದಿನಕ್ಕೊಂದು ಕಡೆ ಸುತ್ತಾಡ್ತಾ ಇರುವ ಸೂರ್ಯಕಾಂತನನ್ನ ಪೊಲೀಸರು ಯಾಕೆ ಬಂಧಿಸ್ತಿಲ್ಲ ಅನ್ನುವ ಚರ್ಚೆಗಳು ಶುರುವಾಗಿದೆ. ಇತ್ತ ಅಂಗಡಿ ಮಾಲೀಕನು ತನ್ನದೇನು ತಪ್ಪಿಲ್ಲ ಅಂತೇಳಿ ತಪ್ಪಿಸಿಕೊಳ್ಳುವ ನಾಟಕವಾಡ್ತಿದ್ದಾನೆ. ಒಟ್ಟು ಕೂಲಿನೆಲ್ಲ ಕಾಲು ತೊಗೊಂಬಂದನು, ಚೀಲ ತೊಗೊಂಬಂದು ಆಯ್ತು, ನಮ್ಮಲ್ಲಿ ಇಟ್ಬಿಟ್ಟಾರೆ. ಮತ್ತೆ ತೊಗೊಂಡೋಗ್ಬಿಟ್ಟಾನೆ. ಮಿಡಿಯದಲ್ಲಿ ಬಂದು ನಮ್ಮನ್ನು ತೊಗೊಂಡು ಆಯ್ತು ತೊಗೊಂಡೋಗ್ಬಿಟ್ಟು. ತಪ್ಪಲ್ಲ, ಅದ್ರಾಗ ಮಕ್ಕಳಿಗೆ ಬಂದಿರ್ತಾರದು. ಅದು ತಪ್ಪದು. ಅದು 1 ಲಕ್ಷ ಪಗಾರ ಅದ, ಎಲ್ಲ ಇಟ್ಕೊಂಡು 1.5 ಕೋಟಿ ಹೊಲ ಹೋಗಿರತ್ತು. ಮನೆ ಮಾರಕ್ಕೆ ತೊಗೊಂಬಂದ ನಾವು ಇದ್ದೀರ ಅದು ಬಂದಲ್ಲ ಆಯ್ತು, ಓಡೋಗ್ಬಿಟ್ಟಾನೆ. ಹೆಂಗೊಂದು ಪ್ಯಾಕೆಟ್ ಮಾರ್ತಾನೆ, ಹೆಂಗೊಂದು ಪ್ಯಾಕೆಟ್ ತೊಗೊಂತಿದ್ರು. ಇಲ್ಲ ತೊಗೊಂಡಿಲ್ಲ. ಇನ್ನು ಪೊಲೀಸರಿಗೆ ಪೂರಕ ದಾಖಲೆ ಕೊಟ್ಟಾಗ್ಲೂ ಕೂಡ ಆತನ ಹುಡುಕಾಟಕ್ಕೆ ಮುಂದಾಗ್ತಿಲ್ಲ. ನಾಮಕಾವಸ್ಥೆಗೆ 2 ನೋಟಿಸ್ ಕೊಟ್ಟು ಕೈಕಟ್ಟಿ ಕುಳಿತಿದ್ದಾರೆ. ಅಗತ್ಯ ವಸ್ತುಗಳ ಕಾಯ್ದೆ 1995ರ ಅಡಿಯಲ್ಲಿ ಯಾದಗಿರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರೂ ಕೂಡ ಇದುವರೆಗೂ ಹಾಲಿನ ಪ್ಯಾಕೆಟ್ ಸಾಗಾಟ ಮಾಡಿದ ವಾಹನವನ್ನೂ ಸೀಸ್ ಮಾಡಿಲ್ಲ. ಶಿಕ್ಷಕನ ವಿಚಾರಣೆಯೂ ಕೂಡ ನಡೆದಿಲ್ಲ. ಮತ್ತೊಂದು ಕಡೆ ಪೊಲೀಸರ ನೋಟಿಸ್ಗೂ ಕ್ಯಾರೆ ಎನ್ನದ ಶಿಕ್ಷಕನಿಂದ ಬಿಂದಾಸ್ ಟೂರ್ ನಡೀತಾ ಇದೆಯಂತೆ. ಪೊಲೀಸರ ನಡೆಯೇ ಇದೀಗ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಚಾಲಾಕಿ ಶಿಕ್ಷಕ ಸೂರ್ಯಕಾಂತ್ ದೂರದಲ್ಲಿತ್ಕೊಂಡೆ ತನ್ನ ಕಂತ್ರಿ ಬುದ್ಧಿಯನ್ನು ತೋರಿಸ್ತಾ ವರದಿ ಮಾಡಿದ್ದಕ್ಕೆ ಬೆದರಿಕೆ ಹಾಕುವ ತಂತ್ರ ಮಾಡ್ತಿದ್ದಾನೆ. ಆದರೆ ಪೊಲೀಸರೇ ಆತ ನಾಪತ್ತೆಯಾಗಿದ್ದಾನೆ ಅಂಥೇಳಿ ಕತೆ ಕಟ್ತಿದ್ದಾರೆ. ಕೂಡಲೇ ಪೊಲೀಸರು ಆತನನ್ನ ಬಂಧಿಸಿ ಕ್ರಮವನ್ನ ಕೈಗೊಳ್ಳಬೇಕಿದೆ. ಅಮರೇಶ್ ಎಲ್ಕೆ, ಪಬ್ಲಿಕ್ ಟಿವಿ, ಯಾದಗಿರಿ.